ಸಮಯಕ್ಕೆ ಬಂದಿದ್ದೀವಿ. ಕೊಡಿ ಸರ್, ಶುರು ಮಾಡ್ಬಿಟ್ಟೆ. ನಾನು ಹೇಳಿದ್ಮೇಲೆ ಮಾಡೋದು ಕೊಡೋಣ. ಇರಲಿ ಅದು ಮೇಡಮ್. ಈಗ ತಾವು ಇವ್ರು ಯಾರು ಸ್ವಚ್ಛ ಮಾಡ್ಕೊಂಡ್ರೆ ನಾವು ಹೇಳ್ಬಿಡಿ ಯಾರು ಅಂತ ಅಟ್ಲೀಸ್ಟು ಕೆಲಸ ಮಾಡಿ. ಎಲ್ಲರೂ ಟೀಮ್ ಮಾಡಿ ಕೆಲಸ ಮಾಡಿ ಅಂತಂದರೆ ಈ ಸಂದರ್ಭದಲ್ಲಿ ನಾವೇನು ವರದಿನಲ್ಲಿ ಯಾವ್ಯಾವ ಅಂಶಗಳಲ್ಲಿ ನಿಮ್ಮ ಸುಧಾರಣೆಗಳಾಗಬೇಕಂತ ಹೇಳಿತ್ತು ಆ ಎಲ್ಲ ಸುಧಾರಣೆಗಳನ್ನು ಬೇಗನೆ ಪರವಾನಗಿಯನ್ನು ಕೊಡಿ ಅಂತ ಬೇಡ ಈಡೇರಿಸ್ತಕ್ಕಂಥದ್ದಕ್ಕೆ ಕಚೇರಿ ಅದಕ್ಕೆ ನಾವೆಲ್ಲರೂ ಸಹ ಸಾಥ್ ಶಿಕ್ಷಣಾಧಿಕಾರಿಗಳ ನೇತೃತ್ವವನ್ನು ವಹಿಸಿಕೊಂಡು ಈ ತಾಲೂಕಿನ ಮಕ್ಕಳು, ಈ ತಾಲೂಕಿನ ಎಲ್ಲರಿಗೂ ಆ ಫಲಗಳನ್ನು ಉತ್ಕೃಷ್ಟವಾಗಿ ಕೊಡೋದ್ರ ಮುಖಾಂತರ ನಮ್ಮ ಶಿಕ್ಷಣದ ಏನು ಸೂಚ್ಯಾಂಕಗಳಲ್ಲಿ ಈ ತಾಲೂಕು ಮೇಲೆ ಬರೋದಕ್ಕೆ ನಾವೆಲ್ಲ ಕೆಲಸ ಮಾಡಿ. ಮತ್ತು ಎಲ್ಲ ಸಂಸ್ಥೆಗಳಿವೆ, ಇವರೆಲ್ಲರಿಗೂ ಸಹ ಬೇರೆ ಬೇರೆ ಅನುದಾನವನ್ನು ಕಳಿಸಿ ಈ ವರ್ಷ ಆ ರೀತಿಯ ನಾನು ಕೊಡಗು ಇದ್ದೀವಿ. ಈ ತಾಲೂಕಿನ ಇನ್ಸ್ಪೆಕ್ಷನ್ ಕ್ರಾಕ್ಟಿದೆ 2023-24 ಹಳೆಯದನ್ನು ಒಂದು ಸ್ಟಾಪ್ ಮಾಡಿ ಹೋಗಿದ್ದಾರೆ. ಅದರದ್ದು ರಿವ್ಯೂ ಮಾಡಕ್ಕೆ ಬಂದಿದ್ದೀವಿ. ಓಕೆ, ಸದ್ಯ ಒಳ್ಳೆ DDP ಅಂತ ಮಾತಾಡ್ತಾ ಇದ್ದೀವಿ ಅಷ್ಟೇ. ಯಾಕೆಂದ್ರೆ ಇಲ್ಲಿ ಉಸ್ತುವಾರಿ ಕೊಟ್ಟಿದ್ರಲ್ಲ ಅಂತ ಇಲ್ಲೊಂದು ಶಾಲೆ ನೀವು ಬರೋದು ಹೇಳ್ತಾ ಬೇಡ ಬೇಡ ಅಂದರೆ ಪರವಾಗಿಲ್ಲ. ನೀವು ನೀವು ಜಯಲಕ್ಷ್ಮಿ ಅವರಾ ತಗೊಂಬಿಡಿ ನಮಗೆ. ಯಾಕೆಂದ್ರೆ ಈಗ ವಿಚಾರ ಏನಿಲ್ಲ ಇವ್ರು ಬಿಡಿ, ಇವ್ರು ನಮ್ಮ ನಾವು ಹೋಗ್ಬೇಕು. ನೀವು ಹೊರಟ್ಬಿಡಿ ಸರ್, ನೀವು ಹೊರಟ್ಬಿಡಿ. ಪಾಪ ನೀವು ಇಟ್ಕೊಂಡಿದ್ದೀರಿ ಸ್ವಲ್ಪ ಹೊತ್ತು ಇದ್ದು ಮೇಡಮ್. ಅಲ್ಲಿ ಹೋಯ್ತಾ ಇದ್ದಾರೆ ಕನ್ನಡ ಮಾಧ್ಯಮ ಸ್ವಲ್ಪ ಹೊತ್ತಿರಿ ಅಂದ್ರೆ ಎಷ್ಟು ದಿನ ಇರ್ಬೇಕು ಹೇಳಿ? ಅಲ್ಲ, ಅವ್ರು ಏನಾಗಿದ್ದಾರೆ ನಮ್ಗೆ ಕೊಡ್ಬೇಕು, ನಾವು ಮಾತಾಡ್ತೀವಿ. ಬಂದಿರೋದೇ ಮಾತಾಡಿ ಅಂದ್ಬಿಟ್ರೆ ನನ್ನ ಹೆಸರು ಜೀವನ್ ಅಂತ ಸರ್. ಅಲ್ಲ, ನಮಗೆ ಸ್ಪಂದಿಸ್ಬಿಟ್ಟಿದ್ರೆ ನಾವು ಈ ತರ ಮಾತಾಡ್ತಾ ಇದ್ವಿ. ಆ ಸ್ಪಂದಿಸಿಲ್ಲ ಅನ್ನೋ ಕಾರಣಕ್ಕೆ ಬಂದಿರೋದು. ಜೀವನ್ ನೀವು ಬಂದಿದ್ದೀರಲ್ವಾ, ಇವತ್ತು ಬಂದಿಲ್ಲ ಸರ್. ನಾವು 4-5 ದಿನ ಲೀಗಲ್ ಆಗಿ ಬಿಸ್ನೆಸ್ ಮಾಡ್ಕೊಂಡು ನಾನು ಸಂಸ್ಥೆಯಲ್ಲಿ ಜಾಯಿಂಟ್ ಸೆಕ್ರೆಟರಿ ಮೇಡಮ್ ಕೂತ್ಕೊಂಡು ನೀವು ಮಾತಾಡಿ ಪ್ರಾಬ್ಲಮ್ನ ಇಬ್ರು ಸರಿಯಾಗಿ ಕೂತ್ಕೊಂಡು ಅದನ್ನ ಏನ್ ಮಾಡೋದು ಬನ್ನಿ ಸರ್. ಆಯ್ತು, ಸೀಟಲ್ಲಿ ಕೂತ್ಕೊಂಡು ಡಿಸೈಡ್ ಮಾಡೋದೇ ಸರ್. ಇದು ನಮ್ಮನೆದೆಲ್ಲ ಅವ್ರ ಮನೆದೆಲ್ಲ ಸುತ್ತು. ಇದು ಜನಕ್ಕೆ ಆಗ್ತಾ ಇರೋದು, ರಾಜ್ಯಕ್ಕೆ ಆಗ್ತಾ ಇರುವಂತ ದ್ರೋಹ, ಕನ್ನಡ ಭಾಷೆಗೆ ಆಗ್ತಾ ಇರುವಂತ ಅವಮಾನ, ಕನ್ನಡ ಮಾಧ್ಯಮಕ್ಕೆ ಆಗ್ತಾ ಇರುವಂತ ಹೇಗೆ ಪರಿಹಾರ ಸಮಸ್ಯೆಯನ್ನ ಬಗೆಹರಿಸುವಂತ ಪ್ರಯತ್ನ ಮಾಡಿದಾಗ ಇದ್ರೆ ಏನ್ ಮಾಡೋಣ ಹೇಳಿ? ನಾವು ನಡೀತಾ ಇದೆ. ಬೀಳ್ಕೊಡುಗೆ ಕೊಟ್ಬಿಟ್ಟು ಬನ್ನಿ ಮೇಡಮ್, ಅವ್ರಿಗೆ ಕಾಣಿಸ್ಬಿಟ್ಟು ಹಿಂಗೆ ಇದು ನಮ್ಮ ವ್ಯವಸ್ಥೆ. ಈಗ ಅವ್ರು ಬರ್ತಾರೆ, ಅವ್ರಿಗೆ ಬೀಳ್ಕೊಡುಗೆ ಕೊಟ್ಟು ಕಾಲಿಸಿ ಬರಬೇಕು, ತಿರುಗಿ ಬರೀಲಿ ನಮ್ಮ ಬಗ್ಗೆ ಅಂತ. ಮುಂದೆ ಇದೆ ಮುಂದುಗಡೆ ಏನು ಕಳೆದ ಒಂದು ವಾರದಿಂದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಒಂದು ನೇತೃತ್ವದಲ್ಲಿ ಏನು ಬಸವನಗುಡಿ ವಿಧಾನಸಭಾ ಕ್ಷೇತ್ರದಲ್ಲಿರುವಂತಹ ಶ್ರೀ ಕುಮಾರಸ್ವಾಮಿ ವಿದ್ಯಾಮಂದಿರ ಏನು ಕಳೆದ 1964-60 ವರ್ಷಗಳಿಂದ ಕನ್ನಡ ಮಾಧ್ಯಮದಲ್ಲಿ ಶಿಕ್ಷಣವನ್ನು ನೀಡ್ತಾ ಇದ್ದಂತಹ ಒಂದು ಸಂಸ್ಥೆ ಏಕಾಏಕಿ ಈ ವರ್ಷ ಏನು 25-26ನೇ ಸಾಲಿನಿಂದ ಅಡ್ಮಿಷನ್ಸ್ಗಳನ್ನೇ ಮಾಡ್ಕೊಂಡಿಲ್ಲ. ಅಂದ್ರೆ ಪ್ರವೇಶಾತಿಗಳನ್ನೇ ನಿರಾಕರಿಸ್ತಾ ಇಲ್ಲ, ನಾವು ಶಾಲೆಯನ್ನ ಕನ್ನಡ ಮಾಧ್ಯಮದ ಶಾಲೆಯನ್ನ 1ರಿಂದ 7ನೇ ತರಗತಿ ಶಾಲೆಯ ಮಾಧ್ಯಮವನ್ನು ಕನ್ನಡ ಮಾಧ್ಯಮವನ್ನು ಮುಚ್ತಾ ಇದ್ದೀವಿ ಅಂತ ಹೇಳಿ ಇಲ್ಲಿವರೆಗೂ ಏನು ಒಂದು ವಾರ ಆಯಿತು ಶಾಲೆ ಪ್ರಾರಂಭವಾಗಿ, ಒಂದು ವಾರದಿಂದ ಇಲ್ಲಿವರೆಗೂ ಒಂದೇ ಒಂದು ಪ್ರವೇಶಾತಿಯನ್ನು ಮಾಡ್ಕೊಳ್ಳದಲೆ ಶಾಲಾ ಮುಖ್ಯಸ್ಥರು ಮತ್ತು ಆಡಳಿತ ಮಂಡಳಿ ಶಾಲೆಯನ್ನು ಮುಚ್ತಾ ಇದ್ದೀವಿ ಅಂತ ಹೇಳಿ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಹೇಳಿ ಮತ್ತು ಅವರ ಪೋಷಕರಿಗೆ ಹೇಳಿ ಕಳಿಸ್ತಾ ಇರುವಂತಹ ವ್ಯವಸ್ಥೆ ಆಗಿದೆ. ನಾವು ಕಳೆದ 4-5 ದಿನಗಳಿಂದ ಇಲ್ಲಿರುವಂತಹ BO ಕಚೇರಿಗೆ ಏನು ಬೆಂಗಳೂರು ದಕ್ಷಿಣ ವಲಯ 1
BEO ಜಯಲಕ್ಷ್ಮಿ ಅವರನ್ನ ಭೇಟಿ ಮಾಡಬೇಕು ಅಂತೇಳಿ ಸತತವಾಗಿ 3 ದಿನ ಬಂದ್ವಿ. ಇವತ್ತು ಕೊನೆಗೆ ನಮಗೆ ಇವರು ಸಿಕ್ಕಿದ್ದಾರೆ. ನೋಡೋಣ ನಾವು ಏನೇನು ಇವರಿಗೆ ಪತ್ರವನ್ನ ಕೊಟ್ಟಿದ್ದೀವಿ, ಏನ್ ಹೇಳಿದೀವಿ, ಅದ್ರ ಬಗ್ಗೆ ಇವ್ರೇನಾದ್ರೂ ಕ್ರಮ ತಗೊಂಡಿದ್ದಾರಾ ಅಥವಾ ಏನಾಗಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಬರ್ತಾರ ಅಂತ ಕಾಯ್ತಾ ಇದ್ದೀವಿ. ಈಗೆಲ್ಲ ಹೋದ್ರೆ ಅವ್ರು ಯಾರೋ ಇಲ್ಲಿನ ಉಸ್ತುವಾರಿಗಳು ಬಂದಿರಂತೆ, DDP ನಾ ಬೀಳ್ಕೊಡುಗೆ ಕೊಡೋದಕ್ಕೆ ಹೋಗಿದ್ರು. ನೋಡೋಣ ಕಾಯೋಣ. ಕರೀರಿ ಸರ್. ಸರ್ ಕೂತ್ಕೊಳ್ಳಿ ಸರ್ ಕೂತ್ಕೊಳ್ಳಿ ಸರ್ ಎಲ್ಲ. ಅಲ್ಲ ಅವ್ರು ಫಸ್ಟ್ ಅವ್ರು ಏನ್ ಹೇಳ್ತಾರೆ ನೋಡೋಣ. ಅವ್ರೇನಾದ್ರು ಶಾಲೆಗೆ ಓದಿಲ್ಲ ಅಂದ್ರೆ ಬಂದಿತ್ತು ಅವ್ರಿಗೆ ಹೋಗಿಲ್ಲ, ಶಾಲೆ ಹತ್ರಕ್ಕೆ ಹೋಗಿದ್ರು. ಸರಿ ಇವ್ರೇನು ಹೇಳ್ತಾರೆ ನೋಡೋಣ. ಮೇಡಮ್ ನೀವು ಕೇಳಿ ಮೇಡಮ್ ಬರ್ತೀರಾ ಇಲ್ಲ ಅಲ್ಲೇ ಬಂದು ಮಾತಾಡ್ಬೇಕಂತ ಹೇಳಿ. ಲ್ಯಾಪ್ಟಾಪ್ ಇದ್ರೆ ಅವರು ಆಫೀಸ್ ಇರುತ್ತೆ, ಮೊಬೈಲ್ ಒಳಗೆ ಮೊಬೈಲ್ ಒಳಗೆ ಎಲ್ಲ ಇರ್ತದೆ. ಅಲ್ಲ ಅವ್ರದೇ ಇದು. ಅವ್ರು ಏನಾದ್ರು ಮಾಡ್ತಾರೆ ನಮ್ಗೆ ಬೇಕಾಗಿರೋ ವಿಚಾರ ಇದೆ. ಈ ಶಾಲೆನ ಇವ್ರ ಅನುಮತಿಯಿಂದಲೇ ಅವನು ಪ್ರವೇಶ ಬೇರೆ ಬರಲ್ಲ. ಅವ್ನು ಪ್ರವೇಶ ತಗೊಳ್ಳೇಬೇಕು. ನಮ್ದು ಅಷ್ಟೇ ಪ್ರಶ್ನೆ. ಅವ್ನು ಏನಾದ್ರು ಮಾಡ್ಕೊಳ್ಳಿ, ನಮ್ಗೆ ಹೇಳಿದೆ ಫಸ್ಟ್ ವಿಡಿಯೋ ಕ್ಲೋಸ್ ಮಾಡಿ. ಯಾಕೆ ವಿಡಿಯೋ ನನ್ನ ಅನುಮತಿ ಇಲ್ಲದೆ ನೀವು ವಿಡಿಯೋ ಮಾಡೋದಿಲ್ಲ ಫಸ್ಟ್, ಆಯ್ತಾ? ಏನಿದೆ ನಿಮ್ಮ ಮಗಳು ಹೇಳಬೇಕು. ವಿಡಿಯೋ ಕ್ಲೋಸ್ ಮಾಡಿದ್ರೆ ನಾನು ಮಾತಾಡೋದೇ ಒಳ್ಳೇದು ಮೇಡಮ್. ನೀವು ಮಾತಾಡ್ತೀರ ಅಂದ್ರೆ ನಮಗೂ ಅದೇ ಬೇಕಾಗಿರೋದು. ಈಗ ನೀವು ಮಾತಾಡೋದು ಅನ್ನೋದೇ ಬೇಕು. ಯಾಕೆಂದ್ರೆ ಇವತ್ತು ನಿಮ್ಗೆ ಆಸಕ್ತಿ ಇಲ್ಲ ಕನ್ನಡ ಮಾಧ್ಯಮವನ್ನ ಉಳಿಸ್ಬೇಕು, ಬೆಳೆಸ್ಬೇಕು, ಕನ್ನಡ ಮಾಧ್ಯಮವನ್ನ ಕ್ಲೋಸ್ ಮಾಡ್ಬೇಕು ಅನ್ನೋ ಉದ್ದೇಶದಲ್ಲೇ ನೀವು ಇದ್ದೀರಾ ಅಂತ ಕಾಣುತ್ತೆ. ಏನಕ್ಕೆ ವಿಡಿಯೋ ಮಾಡ್ಬಾರ್ದು? ಈಗ ನಿಮ್ಗೆ ಕರೆಕ್ಟ್ ಆಗಿದ್ರೆ ನೀವು ಯಾಕೆ ವಿಡಿಯೋ ತಿಳ್ಕೊತೀರಾ? ಈಗ ನೀವು ವ್ಯವಸ್ಥೆ ಸರಿ ಇದ್ದಿದ್ರೆ, ನಮಗೆ ಕೇಳಕ್ ಬಂದಿರೋ ಪ್ರಶ್ನೆ ಕರೆಕ್ಟ್ ಆಗಿದ್ದಿದ್ರೆ, ನೀವು ಸರಿಯಾಗಿ ಈ ರೀತಿ ನಡ್ಕೊಂಡಿದ್ರೆ ಇವಾಗ ವಿಡಿಯೋ ಯಾಕೆ ಕ್ಲೋಸ್ ಮಾಡಿಸ್ತಿದ್ರೆ? ನೀವು ಸರಿಯಾಗಿ ನಡ್ಕೊಂಡಿಲ್ಲ ಅನ್ನೋದನ್ನ ಪ್ರೂವ್ ಮಾಡಿ ಬಂದಿದೀವಲ್ಲ. ಈಗ ಹೇಳಿ, ಈಗ ಶಾಲೆಯಲ್ಲಿ ಇಂಥ ಪ್ರವೇಶಕ್ಕೆ ತಗೋತಾ ಇರೋದ್ರ ಬಗ್ಗೆ ನೀವು ಹೇಳಿ. ರೆಕಾರ್ಡಿಂಗ್ ಕ್ಲೋಸ್ ಮಾಡಬೇಕು ಅಂತ ಹೇಳಿದೆ ನಾನು. ಅದೇನಾದ್ರು ಇದ್ರೆ ರೆಕಾರ್ಡಿಂಗ್ ಮಾಡಬಾರ್ದು ಅಂತ ಇದ್ರೆ ಹೇಳಿ. ಖಂಡಿತ ಎಲ್ಲಿದೆ? ಫಸ್ಟ್ ಆಫ್ ಆಲ್ ನಮ್ಮ ಇದ್ರೊಳಗೆ ಯಾವುದೇ ವಿಡಿಯೋ ಇದನ್ನ ಕವರ್ ಮಾಡೋದಿಲ್ಲ. ಯಾರು ಹೇಳಿರೋದು? ನೀವು ನಿಲ್ಲಿಸ್ತೀನಿ. ಅಲ್ಲೇ ಹೋಗಪ್ಪ ನೀನು. ಅಲ್ಲ ನಾನು ನಿಲ್ಸೋದಲ್ಲ. ಈಗ ನೀವೆಲ್ಲಿ ಹೇಳಿದ್ರಿ, ಅದೆಲ್ಲಿದೆ ಅಂತ ಹೇಳಿ. ಯಾವ ಕಾನೂನಲ್ಲಿದೆ ವಿಡಿಯೋ ಮಾಡಬಾರ್ದು ಅಂತ ಹೇಳಿದ್ರು? ಪೊಲೀಸ್ ಸ್ಟೇಷನ್ ಇಂದ ಒಬ್ರು ಬರಕ್ಕೆ ಹೇಳಿ ಹೇಳಿ. ಒಳ್ಳೇದು. ಪೊಲೀಸ್ ಸ್ಟೇಷನ್ ಒಬ್ರು ಬರ್ಬೇಕು ಅಂತ ಹೇಳಿ ಅವ್ರ ಮುಂದೆ ಒಳ್ಳೇದು. ಅಲ್ಲ ಏನು ಮನವಿ ಕೊಡೋದೇನು ಅವ್ರಿಗೆ? ಮನವಿ ಕೊಡಿ. ಮನವಿ ಅಲ್ಲ ಮೇಡಮ್, ಆಗ್ರಹ ಮಾಡ್ತಾ ಇದೀವಿ. ಮನವಿ ಕೊಡೋದಿಲ್ಲ. ಆಗ್ರಹ ಮಾಡೋದಕ್ಕೆ ಇಲ್ಲೇನು ಇಲ್ಲ. ಇಲ್ವಾ? ಇಲ್ಲ ನಾವು ಮಾಡಿಲ್ಲ. ಉತ್ತರ ಕೊಟ್ಬಿಡಿ ನೋಡೋಣ. ಇದಕ್ಕಂದ್ರೆ ಅದು ಕ್ಲೋಸ್ ಆಗೋದು ನಾನು ಉತ್ತರ ಕೊಡಲ್ಲ. ಏನ್ ನೋಡಿ ಹೆಂಗ್ ಏನ್ ಎದುರಿಸ್ತಾ ಇದ್ದೀರಲ್ಲ ಮೇಡಮ್ ನೀವು? ಇವತ್ತು ನಾವು ಮಾಡ್ತಾ ಇಲ್ಲ. ನಾವಲ್ಲಿ ಪ್ರಾದೇಶಿಕತೆ ಇರಬೇಕು. ಪೊಲೀಸ್ ಮುಂದೆ ಮಾತಾಡ್ತೀನಿ. ಪೊಲೀಸ್ ಬರ್ಲಿ ಬಿಡಿ. ಈ ರೀತಿಯಾಗಿ ಸಾರ್ವಜನಿಕರನ್ನ ಏನು ಸರ್ಕಾರಿ ಅಧಿಕಾರಿಗಳು ದಬ್ಬಾಳಿಕೆ ದೌರ್ಜನ್ಯಗಳನ್ನ ಮಾಡ್ತಾ ನ್ಯಾಯವನ್ನ ಕೇಳುವಂತ ವ್ಯವಸ್ಥೆಯನ್ನೇ ಹಾಳು ಮಾಡುವಂತ ಪರಿಸ್ಥಿತಿಗಳು ಇವತ್ತು ಶಿಕ್ಷಣ ಇಲಾಖೆಯಲ್ಲೂ ನಡೀತಾ ಇದೆ.
ನಾವೇನ್ ಕೇಳ್ತಾ ಇದೀವಿ, ಕನ್ನಡ ಮಾಧ್ಯಮ ಶಾಲೆಯನ್ನ ಇವತ್ತು ಮುಚ್ತಾ ಇದ್ದಾರೆ ಏಕಾಏಕಿ, ಸರ್ಕಾರದ ಅನುಮತಿ ಇಲ್ಲದೆ ಮುಚ್ತಾ ಇದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ ಕೇಳಿದ್ರೆ ಇಲ್ಲ ವಿಡಿಯೋ ಮಾಡಂಗಿಲ್ಲ ನೀವು. ವಿಡಿಯೋ ಅದಕ್ಕೂ ಏನ್ ಸಂಬಂಧ ಇದೆ? ಕೋರ್ಟ್ ಇಂದ ಆರ್ಡರ್ಗಳಾಗಿದ್ದಾವೆ, ಸಾರ್ವಜನಿಕವಾಗಿ ವಿಡಿಯೋಗಳನ್ನ ಮಾಡಬಹುದು. ಇದು ಸರ್ಕಾರಿ ಕಚೇರಿಗಳು, ಯಾರ ಮನೆಯ ಸುತ್ತಲ್ಲ. ಖಾಸಗಿ ಕ್ಷಣ ಅಂದ್ರೆ ಖಾಸಗಿಯಾದಂತಹ ಒಂದು ಬಾತ್ರೂಮ್, ಟಾಯ್ಲೆಟ್, ಬೆಡ್ರೂಮ್ ನೆಲ್ಲ ಬಿಟ್ಟು ಇನ್ನೆಲ್ಲೇ ಆದ್ರೂ ಸಹ ವಿಡಿಯೋಗಳನ್ನ ಮಾಡಬಹುದು ಅಂತ ಹೈಕೋರ್ಟ್ ಇಂದಾನೇ ಹೇಳಿದ್ದಾರೆ. ಪಾಪ ಈ ಅಧಿಕಾರಿಗಳಿಗೆ ಗೊತ್ತಿರಲ್ಲ, ತಿಳುವಳಿಕೆಗಳಿರಲ್ಲ. ಇವ್ರಿಗೆ ನಾವಿವತ್ತು ತಿಳುವಳಿಕೆ ಬಡಿಸ್ಬೇಕು. ಯಾವ ಕಾನೂನು ಹೇಳಿದೆ, ಯಾವ ಹೇಳಿದ್ದಾರೆ ವಿಡಿಯೋ ಮಾಡಬಾರ್ದು ಅನ್ನೋದನ್ನ ಇವ್ರು ಕೊಟ್ಲಿ, ನಮ್ಗೆ ನಿಲ್ಲಿಸ್ತೀವಿ ನಾವು. ಅಲ್ಲಲ್ಲ ಸರ್, ಅದಕ್ಕೆಲ್ಲ ನಾವು ಬಗ್ಬಾರ್ದು ಸರ್. ಈಗ ಅಕ್ರಮಗಳಾಗ್ತಾ ಇದೆಯಲ್ಲ, ಅನ್ಯಾಯ ಆಗಿದೆ ಈ ಶಾಲೆಯಲ್ಲಿ. ಇವಾಗ ಏಕಾಏಕಿ ಶಾಲೆ ಮುಚ್ತಾ ಇದ್ದಾರೆ, ಕನ್ನಡ ಮಾಧ್ಯಮವನ್ನು ಮುಚ್ತಾ ಇದ್ದಾರೆ. ಇವಾಗ ಜನರಿಗೆ ನೋಡ್ತಾ ಇರೋವಂಥವ್ರಿಗೆ ಏನಾಗುತ್ತೆ ಹೇಳಿ? ನೋಡ್ತಾ ಇರೋವಂಥವ್ರಿಗೆ ಏನಾಗುತ್ತೆ? ವಿಡಿಯೋ ಮಾಡಬಾರ್ದು ಅಂದ್ರೆ ಏನಾಗ್ತಾ, ಲೈವ್ ಮಾಡ್ತಾ ಇರೋದು, ವಿಡಿಯೋ ಅಲ್ಲ, ಲೈವ್ ಮಾಡ್ತಾ ಇದೀವಿ. ರಾಜ್ಯದ ಜನ ನೋಡ್ತಾ ಇದ್ದಾರೆ. ಇವತ್ತು ಶಿಕ್ಷಣ ಇಲಾಖೆ ಸುಮಾರು ಜನ ನೋಡ್ತಾ ಇರ್ತಾರೆ. ಇವತ್ತು ನಾವೇನ್ ಕೇಳಕ್ ಬಂದಿದ್ದೀವಿ, 1 ರಿಂದ 7ನೇ ತರಗತಿನ ಏಕಾಏಕಿ ಮುಚ್ಚಿದ್ದಾರೆ. ಸುಮಾರು 70-80 ಮಕ್ಕಳು ಓದ್ತಾ ಇದ್ದಂಥದ್ದು. ಇವತ್ತು ಅವ್ರು ಕೊಡ್ಬೇಕಲ್ಲ ನಮ್ಗೆ, ಹೇಳ್ಬೇಕು ಇವರು. ಅವ್ರೇನಂತ ಕೊಟ್ಟಿದ್ದಾರೆ ನಮ್ಗೆ, ಶಾಲೆಯಲ್ಲಿ ಮಕ್ಕಳಿಲ್ಲ ಅಂತಾರೆ, ಇಲ್ಲಿ ಮಕ್ಕಳಿದ್ದಾರೆ. ನಾವ್ ಹೇಳ್ತಾ ಇದೀವಿ, ಇವರು ಒಂದ್ 4 ದಿನದಿಂದ ಬಂದು ಫಾಲೋ ಅಪ್ ಮಾಡ್ತಾ ಇದೀವಲ್ವಾ, ಶಾಲೆ ಹತ್ರ ಹೋಗಿದಾರ, ಏನ್ ಫಾಲೋ ಅಪ್ ಆಗಿದೆ ಅಂತ ಹೇಳೋದಕ್ಕೇನು? ಈಗ ಅದ್ರಲ್ಲಿ ಹೇಳಿದ್ರು ಜನಕ್ಕೆ ಹೇಳ್ದಂಗಾಗುತ್ತಲ್ಲ. ವಾಸ್ತವಾಂಶ ಹೇಳಕ್ಕೆ ಏನು ಸಮಸ್ಯೆ ಅವ್ರಿಗೆ? ನಾವ್ ಅದ್ ಬಿಟ್ಟು ಬೇರೆ ಏನಾದ್ರು ಕೇಳಕ್ ಬಂದಿದೀವ ಇವ್ರ ಹತ್ರ? ಏನಾಗಿದೆ, ಯಾಕೆ ಈ ತರ ಆಗ್ತಾ ಇದೆ? ಇದು ಕರ್ನಾಟಕ, ಕನ್ನಡ ಮಾಧ್ಯಮವನ್ನ ನಾವೇ ಹಾಳು ಮಾಡ್ತಾ ಇದೀವಿ. ಇವತ್ತು ಯಾರ್ಯಾರು ನಮ್ಮ ಭಾಷೆ ಬಗ್ಗೆ ಮಾತಾಡ್ತಾ ಇದ್ದಾರೆ, ನಮ್ಮ ಭಾಷೆನ ಚಿಕ್ಕಮ್ಮನ ಅಂತಾರೆ, ಇನ್ನೊಬ್ಬ ಇವ್ರು ಭಾಷೆ ಮಾತಾಡೋರು ಭಯೋತ್ಪಾದಕರು ಅಂತಾರೆ. ಈ ರೀತಿಯಾದಂತ ವ್ಯವಸ್ಥೆಯಲ್ಲಿ ಇದ್ದೀವಿ ನಾವು ಸರ್ಕಾರದಿಂದ ಸಂಬಳ ಕೊಟ್ಟು, ನಾವು ಕಟ್ಟುವಂತ ತೆರಿಗೆ ಹಣದಲ್ಲಿ ಸಂಬಳ ಕೊಟ್ಟು ಸಾರ್ವಜನಿಕರ ಸೇವೆ ಮಾಡಿ ಅಂತ ಇಟ್ಟಿರೋರ್ನ ನಾವು ಕೇಳಬಾರ್ದ? ಇವತ್ತು ನಮ್ಮ ಕನ್ನಡ ಮಾಧ್ಯಮ ಹಾಳಾಗೋಗ್ತಾ ಇದೆ. ಇವತ್ತು ಏಕಾಏಕಿ ಮುಚ್ಚಿದ್ದಾರೆ. ಅಲ್ಲಿ ಬರುವಂತ ಮಕ್ಕಳನ್ನ ಪಕ್ಕ ಶಾಲೆಗೆ ಹೋಗಿ ಅಂತ ಕಳಿಸ್ತಾ ಇದ್ದಾರೆ. ಇದನ್ನ ನಾವು ಪ್ರಶ್ನೆ ಮಾಡಬಾರ್ದು, ನಾವು ಕೇಳಬಾರ್ದು. ಆಮೇಲೆ ಸರ್ಕಾರ ಕೊಟ್ಟಿರುವಂತ ಜಾಗ, ಸರ್ಕಾರದ ಅನುದಾನದಲ್ಲಿ ಶಾಲೆ ನಡೀತಾ ಇರುವಂತದ್ದು, ಇದನ್ನೆಲ್ಲ ನಾವು ಕೇಳಬಾರ್ದು, ನಾವು ಹೇಳ್ಬಾರ್ದು. ಬಿಸ್ನೆಸ್ ಮಾಡ್ಕೊಂಡು ಕೂತಿದ್ದಾರೆ, ಅವರು ಕಮರ್ಷಿಯಲ್ ಮಾಡ್ಕೊಂಡು ಕೂತಿದ್ದಾರೆ. ನಾವೇನಾದ್ರು ತಪ್ಪು ಕೇಳ್ತಾ ಇದ್ರೆ, ಇಲ್ಲ ನಿಮ್ಗೆ ಏನಾದ್ರು ಮಾಡ್ತಾ ಇದ್ರೆ ನೀವು ಹೇಳ್ಬೋದು. ಆಮೇಲೆ ಯಾವುದೇ ಇಲ್ಲ ಹೈಕೋರ್ಟಿಂದ ಆಗಿದೆ ವಿಡಿಯೋ ಮಾಡಬಾರ್ದು ಅಂತ ಎಲ್ಲೂ ಇಲ್ಲ. ಹೇಳಿದ್ನಲ್ಲ, ಟಾಯ್ಲೆಟ್, ಬಾತ್ರೂಮ್, ಬೆಡ್ರೂಮ್ ಬಿಟ್ಟು ಸಾರ್ವಜನಿಕವಾಗಿ ಎಲ್ಲಿ ಬೇಕಾದ್ರೂ ವಿಡಿಯೋ ಮಾಡಬಹುದು. ಪಾರದರ್ಶಕತೆಗೋಸ್ಕರ ವಿಡಿಯೋ ಮಾಡ್ತಾ ಇರೋದು, ಗೊತ್ತಾಯ್ತಾ? ಯಾಕೆಂದ್ರೆ ನಾಳೆ ನೀವು ಪೊಲೀಸ್ನವ್ರನ್ನ ಕಳಿಸ್ತಾ ಇದ್ದೀರಾ, ಹೇಳ್ಬೋದು ನನ್ನ ಮೇಲೆ ಅಲ್ಲೇ ಮಾಡಕ್ ಬಂದ, ನನ್ಗೆ ಬೈದ, ನನಗೆ ಅವಮಾನ ಮಾಡ್ದ, ನನಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾ ಅಂತ. ನೋಡಿ ಸ್ವಾಮಿ, ನಾವೇನು ಮಾಡಿಲ್ಲ ಆ ತರ ಅನ್ನೋದನ್ನ ದಾಖಲೆಗೋಸ್ಕರ, ನನ್ನ ದಾಖಲೆಗೋಸ್ಕರ, ನನ್ನ ಪ್ರೊಡಕ್ಷನ್ಗೋಸ್ಕರ ಇದನ್ನ ವಿಡಿಯೋ ಮಾಡಿಸ್ತಾ ಇರೋದು, ಲೈವ್ ಮಾಡಿಸ್ತಾ ಇರೋದು. ಆಯ್ತಾ ಮೇಡಮ್? ಇದು ವ್ಯವಸ್ಥೆ. ಈಗ ಇಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ಹೇಳೋದಕ್ಕೂ ಇವ್ರಿಗೆ ಸಮಸ್ಯೆಗಳು ಅಂದ್ರೆ ನಾವೇನ್ ಬೇರೆ ಕೇಳ್ತಾ ಇದೀವ? ಸಾರ್ವಜನಿಕವಾಗಿ ಗೊತ್ತಾಗಿದೆ, ಅಲ್ಲಿ ಓದ್ತಾ ಇದ್ದಂತ 70 ಮಕ್ಕಳು ಗೊತ್ತಾಗಿದೆ, ಅವ್ರ ಪೋಷಕರು ಗೊತ್ತಾಗಿದೆ. ಶ್ರೀ ಕುಮಾರಸ್ವಾಮಿ ವಿದ್ಯಾಮಂದಿರ ಇವತ್ತು ಬಾಗ್ಲಾಕಿದೆ, 1 ರಿಂದ 7ನೇ ತರಗತಿ ಮಾಧ್ಯಮವನ್ನ ನಡೆಸ್ತಾ ಇಲ್ಲ. ನೀವು ಅನುಮತಿ ಕೊಟ್ಟಿದ್ದೀರಾ? ಕೊಡಕ್ಕಾಗತ್ತಾ? ಕೊಟ್ಟಿದ್ರೆ ನಮ್ಗೆ ದಾಖಲೆ ಕೊಟ್ಟು ನಾವು ಹೋಗ್ತೀವಿ, ಮುಗಿದೋಯ್ತು ಅಲ್ಲಿಗೆ. ಹೌದಪ್ಪ, ಸರ್ಕಾರನೇ ಇನಿಷಿಯೇಟ್ ತಗೊಂಡಿದೆ, ಸರ್ಕಾರವೇ ನೇರವಾಗಿ ಕುಮಾರಸ್ವಾಮಿ ಆಡಳಿತ ಮಂಡಳಿಗೆ, ಕುಮಾರಸ್ವಾಮಿಯ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿಗೆ 1 ರಿಂದ 7ನೇ ತರಗತಿ ಕನ್ನಡ ಮಾಧ್ಯಮವನ್ನು ಮುಚ್ಚಿ ಅಂತ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಆರ್ಡರ್ ಕಾಪಿ ಹೋಗ್ತಾ ಇರ್ತೀವಿ. ಅಟ್ಲೀಸ್ಟ್ ನಾವು ಫಾಲೋ ಅಪ್ ಮಾಡಿದೀವಲ್ಲ, ಇಷ್ಟು ದಿನಕ್ಕಾದ್ರೂ ಅದಕ್ಕೊಂದು ರಿಪ್ಲೈ ಬರೋದಿಲ್ಲ ಅಂದ್ರೆ ಅರ್ಥ ಇದೆ ಅದಕ್ಕೆ. ಟೋಟಲಿ ಕಮರ್ಷಿಯಲ್ ಮಾಡ್ಕೊಂಡು ಕೂತಿದ್ದಾರೆ. ಬಿಡಿ ಸರ್, ಈ ವಿಚಾರ ಬೇಡ ಸರ್ ನಮ್ಗೆ. ಅದು ನಾವು ಮಾಡ್ಬೇಕಿತ್ತು, ಅವ್ರು ಮಾಡೋದು ಬೇಡ. ನಮ್ಗೆ ಮುಖ್ಯವಾಗಿ ನಮ್ದು ಒಂದೇ ಉದ್ದೇಶ ಸರ್, ದಯವಿಟ್ಟು 1 ರಿಂದ 7ನೇ ತರಗತಿ ಕನ್ನಡ ಮಾಧ್ಯಮ ಯಾಕಿಲ್ಲ ಅಷ್ಟು ಹೇಳಿದ್ರು ನೋಡೋಣ. ಅವ್ರು ಉತ್ತರ ಕೊಡೋರು ನಾವು ಹಿಂಗೆ ಕೂತಿರೋಣ ಅಷ್ಟೇ. ಇವತ್ತು ಪ್ರಶ್ನೆ ಕೇಳೋರ್ನ, ನ್ಯಾಯ ಕೇಳೋರ್ನ ಹತ್ತಿಕ್ಕುವಂತ ಕೆಲಸ, ಎದುರಿಸುವಂತ ಕೆಲಸ ಮಾಡ್ಲಿ. ಕನ್ನಡದ ವಿಚಾರಕ್ಕೆ ಕನ್ನಡದವ್ರಿಗೆ, ಕನ್ನಡಿಗರೇ ಮಾಡುವಂತ ಅವಮಾನಗಳಿದು. ಹಂಗಾಗಿ ಇದೇನಾಗುತ್ತೆ, ವಿಶ್ವವ್ಯಾಪಿ ಹರಡುತ್ತೆ. ಅವ್ರಿಗೆ ಅವ್ರದ್ದು ಬೆಲೆ ಇಲ್ಲ. ಹಾಗಾಗಿ ಎಲ್ಲರೂ ಒಂದು ಮೇಲೆ ದೌರ್ಜನ್ಯ ಮಾಡ್ತಾರೆ, ದಬ್ಬಾಳಿಕೆ ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ. ಆ DDP ಕೇಳಿದ್ರೆ ನನಗೆ ಗೊತ್ತಿಲ್ಲ, ಈ ವಿಚಾರ ಏನು ಗೊತ್ತಿಲ್ಲ, ತಿಳ್ಕೊತೀನಿ. ಯಾವ
ಏನಾದ್ರು ನಾವೇನಾದ್ರು ನಮ್ಗೆ ಆಸ್ತಿ ಕೇಳಕ್ಕೆ ನಮ್ಮ ಮನೇಲಿ ಏನಾದ್ರು ಪಾಲ್ ಕೇಳಕ್ಕೆ ಅಥವಾ ಏನೋ ಆಗ್ತಾ ಇದೆ ಬಂದು ಇಟ್ಕೊಡಿ ಅಂತ ಕೇಳಕ್ ಬಂದಿದ್ದೀವ? ನಿಮ್ ಜವಾಬ್ದಾರಿ ಏನು? ನಿಮ್ ಜವಾಬ್ದಾರಿ ಪ್ರಕಾರ ನಡ್ಕೊಂಡಿದ್ದೀರಾ ಅಂತ ಕೇಳ್ತಾ ಇದ್ದೀವಿ. ಅವ್ರು ನಡೆದಿದ್ರೆ ಎಷ್ಟು ಕೇಳ್ಬಿಟ್ಟಿರೋರು, ಹೌದು ನಾನು ಈ ರೀತಿಯಾಗಿ ಮಾಡಿದ್ದೀನಿ, ಇಂಥ ಕ್ರಮ ವಹಿಸಿದ್ದೀನಿ, ಶಾಲೆಗೆ ಹೋಗಿದ್ದೆ, ಮಕ್ಕಳೇ ಬಂದಿಲ್ಲ, ಇವ್ರಿಗಿರುವಂತ ಮಾಹಿತಿ ಹಂಚ್ಬಿಟ್ಟಿರೋರು. ಇಲ್ಲೇನೋ ಅನ್ಯಾಯ ನಡೆದಿದೆ, ಅಕ್ರಮ ನಡೆದಿದೆ, ನಮ್ಮ ಮೇಲ್ನೋಟಕ್ಕೆ ಅದೇ ಕಾಣಿಸ್ತಾ ಇರೋದು. ಅಕ್ರಮ ಆಗಿದೆ, ಅನ್ಯಾಯ ಆಗಿದೆ, ಏನಾಗಿರ್ಬೇಕು? ಶಾಲಾ ಆಡಳಿತ ಮಂಡಳಿ ನಿಮ್ಗೆ ಏನೋ ಮಾಡಿರ್ಬೋದು, ಯಾವ್ಯಾವ ರೀತಿ ಅನ್ಸುತ್ತೆ ಅನ್ನೋದಕ್ಕೆಲ್ಲ ಇದೆಲ್ಲ ಆಗುತ್ತೆ. ಇಲ್ಲಾಂದ್ರೆ ನೀವು ಕರೆಕ್ಟ್ ಆಗಿದ್ರೆ ಪಾರದರ್ಶಕವಾಗಿ ಹೇಳ್ಬಿಡ್ತಿದ್ರಲ್ಲ. ವಾಸ್ತವಾಂಶ ಹೇಳಲಿಕ್ಕೆ ವಿಡಿಯೋ ಆಫ್ ಮಾಡಿ ಹೇಳ್ಬೇಕು ಅಂದ್ರೆ ಇಲ್ಲಾಂದ್ರೆ ಕೂತ್ಕೊಳ್ಳಿ ನೀವು. ನಾನು ಬೇಕು ಸರಿ, ಏನು ತೊಂದರೆ ಇಲ್ಲ, ನಮ್ಗೆ ಏನು ತೊಂದರೆ ಪೊಲೀಸ್ ಬರ್ಲಿ ಕೇಳೋಣ. ಯಾಕೆ ಹೇಳ್ತಾ ಇದ್ದೀವಿ? ನಿಮ್ದು ಏನಿದೆ ರೈಟಿಂಗ್ ಅಲ್ಲಿ ಅಕೌಂಟ್ ಕೊಡಬೇಕು, ನಾನು ಅದಕ್ಕೆ ಉತ್ತರ ಕೊಡ್ತೀನಿ ಅಷ್ಟೇ. ಕೊಟ್ಟಿದ್ದೀವಲ್ಲ, ಹೇಳಿ. ಉತ್ತರ ಲಿಖಿತ ಕೊಡ್ತೀನಿ ನಾನು. ಯಾವಾಗ ಕೊಡ್ತೀರಾ? ಶಾಲೆ ಎಲ್ಲ ಪ್ರಾರಂಭ ಆದ್ಮೇಲೆ, ಮಕ್ಕಳೆಲ್ಲ ಅತಂತ್ರ ಆದ್ಮೇಲೆ, 70 ಮಕ್ಕಳು ಬಹುಶಃ ನೀರಲ್ಲಿ ಹೋಮ ಆದ್ಮೇಲೆ ಅವಾಗ ಕೊಡ್ತೀರಾ? ಲಿಖಿತವಾಗಿ ಕೊಡ್ತೀನಿ ಅಂತ. ಇನ್ನೂ 1 ಗಂಟೆ ಭಾಷಣ ಮಾಡಿ. ಐ ಡೋಂಟ್ ಮೈಂಡ್. ನೋಡಿ, ಭಾಷಣ ಅಂತೆ, ಈಗ ಭಾಷಣ ಮಾಡ್ತಾ ಇದೀವಿ ಅವ್ರಿಗೆ, ಹೌದು ಜನ ನೋಡ್ಬೇಕು ಅಂತ ನಾವು ಭಾಷಣ ಮಾಡ್ತಾ ಇದೀವಿ. ಮಕ್ಕಳ ಭವಿಷ್ಯ ಹಾಳಾಗೋಗ್ತಾ ಇದೆ ಅಂತ ನಮ್ಗೆ ಎಲ್ಲರೂ ಮಾತಾಡೋದಲ್ಲ, ನೀವು ಯಾವುದಕ್ಕೂ ಇದೇ ನಾನು ಉತ್ತರ ಕರೆಕ್ಟ್ ಆಗಿ ಹೇಳಿದ್ದೀನಿ. ಲೆಕ್ಕ ಕೊಟ್ಟಿದ್ದೀರಾ, ಅದಕ್ಕೆ ಉತ್ತರ ಬರುತ್ತೆ. ನೀವು ಕೊಟ್ಟರೆ ವಿಧಾನಕ್ಕೆ ಉತ್ತರ ಬರುತ್ತೆ, ಆಯ್ತಲ್ಲ? ಮೌಖಿಕವಾಗಿ ನಾನು ಏನು ಮಾತಾಡ್ತಿಲ್ಲ. ಗೊತ್ತಾಗ ನಿಮ್ಗೆ ಸರಿ ಸರಿ ಅಲ್ಲ, ಈಗ ಮಾತಾಡೋದು ಬೇಡ. ಈಗ ಮಕ್ಕಳ ಭವಿಷ್ಯ ಹಂಗೆ ಹೋಗ್ಬಿಡ್ಲಿ ಅಂತನಾ? ಮಕ್ಕಳ ಭವಿಷ್ಯ ಅತಂತ್ರ ಆಗ್ಬಿಡ್ಲಿ ಅಂತನಾ? ನೀವು ಶಾಲೆ ಎಲ್ಲ ದಾಟಿ ಬಂದಿದ್ದೀರಾ ಅಲ್ವಾ? ಓದಿ ಇಷ್ಟು ಮಟ್ಟಿಗೆ ಬಂದಿರೋದು ಯಾಕೆ? ಓದಿರೋದ್ರಿಂದ ತಾನೇ. ಅದೇ ತರ ಆ ಮಕ್ಕಳನ್ನ ಓದಿ ಅವರು ಒಂದು ಮಟ್ಟಿಗೆ ಬರಬೇಕು ಅನ್ನೋ ಇದು ಇರ್ಬೇಕಲ್ವಾ ನಿಮಗೆ? ಹೇಳಿ, ವಿದ್ಯಾಭ್ಯಾಸನ ಆ ಥರ ಮಾಡಬಾರ್ದು ಮೇಡಮ್. ಮಕ್ಕಳ ಭವಿಷ್ಯನ ಹಾಳು ಮಾಡಬಾರ್ದು.
ಏನಾದ್ರು ಯಾರಾದ್ರೂ ಬಂದರೆ ನೋಡಿ ಇವರು ಒಂದಷ್ಟು ಜನ ಬಂದಿದ್ದಾರೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಒಂದು ಮನವಿ ಕೊಡ್ತಾ ಇದ್ದಾರೆ. ಮನವಿ ತಗೊಂಡಿದ್ದೀವಿ. ಮನವಿಗೆ ಲಿಖಿತವಾಗಿ ಕೊಟ್ಟಿದ್ದಾರೆ, ಲಿಖಿತವಾಗಿ ಉಚಿತ ಕೊಡ್ತೀನಿ ಅಂತ ನಾನು ಹೇಳಿದ್ದೀನಿ. ಸೊ ದೇ ಆರ್ ರೆಕಾರ್ಡಿಂಗ್. ಇಷ್ಟು ಜನ ಮಹಾಭಾಗಿ ಬಂದು ಒಂದು ಸಭೆ ನಡೀತಾ ಇದೆ. ಉಪನಿರ್ದೇಶಕರು ಬಂದಿದ್ರು. ಸೊ ಅವ್ರು ಸಭೆ ನಡೆಯುವಾಗ ಪಕ್ಷ ಕಾಯ್ದೆ ಅಂತ ನಾನು ಹೇಳಿದ್ರು. ಎಷ್ಟು ಸ್ಟ್ರೆಸ್ ಪಾಸ್ ಮಾಡಿ ಒಳಗಡೆ ನುಗ್ಗಿದ್ದಾರೆ. ನುಗ್ಗಿ ಮಧ್ಯದಲ್ಲಿ ನಮ್ಮ ಕೆಲಸ ಕಾರ್ಯಕ್ಕೆ ಅಡ್ಡಿ ಮಾಡೋದ್ರ ಜೊತೆಗೆ ತಮಗೆ ಬೇಕಾದ ರೀತಿಯಲ್ಲಿ ಪ್ರೆಸೆಂಟ್ ಮಾಡ್ತಾರೆ. ವಾಸ್ತವವನ್ನು ಕೊಡೋದಕ್ಕೆ ನಮಗೇನು ತೊಂದರೆ ಇಲ್ಲ. ಅದನ್ನು ಲಿಖಿತವಾಗಿ ಉತ್ತರ ಕೊಡ್ತೀನಿ. ಲಿಖಿತವಾಗಿ ಮನವಿ ಬಂದಿದೆ, ಉತ್ತರ ಕೊಡ್ತೀನಿ. ವಿನಾಕಾರಣ ಒಬ್ಬ ಸರ್ಕಾರಿ ನೌಕರರಿಗೆ ಏನು ಬದ್ಧತೆಯೇ ಇಲ್ಲ ಅನ್ನೋ ರೀತಿಯಲ್ಲಿ ಅವ್ರದ್ದೇ ಆದ ರೀತಿಯಲ್ಲಿ ಭಾಷೆಯನ್ನು ಬಳಸ್ತಾ ಇದ್ದಾರೆ. ಹಾಗಾಗಿ ಅದನ್ನು ನಿಮ್ಮ ಮುಂದೆನೇ ಹೇಳಬೇಕು ಅಂತ ನನ್ನ ಪ್ರಕಾರ. ವಿಡಿಯೋ ರೆಕಾರ್ಡನ್ನು ನನ್ನ ಅನುಮತಿಗೆ ಮಾಡಬಾರ್ದು, ಯಾರೇ ಬಂದಿಲ್ಲ. ಬಟ್ ದೇ ಆರ್ ಡೂಯಿಂಗ್ ರೆಕಾರ್ಡ್, ಲೈವ್ ಕೊಡ್ತಾ ಇದ್ದಾರೆ. ಇದು ನಮ್ಮ ಕಚೇರಿ ರಕ್ಷಣೆಗೆ ನಾನು ನಿಮ್ಮ ಮುಂದೆ ಇವತ್ತು ಹೇಳ್ತಾ ಇದ್ದೀನಿ. ನಾಳೆ ದಿನ ನಮ್ಮ ಇದನ್ನೇನಾದರೂ ಇವ್ರು ಇದು ಮಾಡಿದ್ರೆ ಇವ್ರ ಮೇಲೆ ಇವ್ರಿಗೆ ನಾನು ಮಾನನಷ್ಟ ಮೊಕದ್ದಮೆಯನ್ನು ಹಾಕ್ತೀನಿ. ಯಾಕಂದರೆ ಅವ್ರು ಬಳಸ್ತಾ ಇರೋ ಒಂದು ಧೋರಣೆ, ಮಾತು ಅದು ಸರಿಯಾದ ಕ್ರಮ ಅಲ್ಲ. ಸಾರ್ವಜನಿಕ ಕೇಳುವುದು, ಸಾರ್ವಜನಿಕವಾಗಿ ಮಾಹಿತಿಯನ್ನು ಕೇಳೋದು ಪ್ರತಿಯೊಬ್ಬರ ಬಗ್ಗೆ ಅವ್ರಿಗೆ ಮಾಹಿತಿಯನ್ನು ಕೊಡೋದು ನಮ್ಮ ಧರ್ಮ. ಕೊಡ್ತಾನೆ ಬರ್ತೀವಿ, ಇವತ್ತು ಕೊಡ್ತೀವಿ. ಯಾವುದು ನಿಯಮಬಾಹಿರವಾಗಿ ನಾವು ಕೆಲಸ ಮಾಡ್ತೀವಿ. ಅದರ ಪ್ರೊಸೀಜರ್ ಏನಾಗಿದೆ ಫಾಲೋ ಆಗ್ತಾ ಇದೆ. ಅದನ್ನು ಲಿಖಿತವಾಗಿ ಕೊಟ್ಟಿದ್ದಾರೆ, ಲಿಖಿತವಾಗಿ ಮಾಹಿತಿಯನ್ನು ಕೊಡ್ತೀವಿ ಅಷ್ಟೇ. ಅವ್ರು ಇದನ್ನು ಬಿಟ್ಟು ಪದೇ ಪದೇ ಕಚೇರಿಗೆ ಬಂದು ಏನಾದರೂ ಮಾಡಿ ಇದೇ ಥರ ಗುಂಪನ್ನು ಸೇರಿಸ್ಕೊಂಡು ಬಂದು ಕಚೇರಿಗೆ ಒಂದು ಗೌರವಕ್ಕೆ ಧಕ್ಕೆ ಬರೋ ರೀತಿಯಲ್ಲಿ ಪಬ್ಲಿಕನ್ನು ಮಾಡ್ಕೊಂಡ್ರೆ ಅದಕ್ಕೆ ನೀವು ಪ್ರೊಟೆಕ್ಷನ್ ಕೊಡಿ. ಥ್ಯಾಂಕ್ ಯು ಸರ್. ನಾವು ಹೇಳ್ಬೋದಾ? ಹೇಳಿ. ಈಗ ನಾವು ಬಂದಿರೋ ಉದ್ದೇಶ ನಮ್ದೇನೋ ಪರ್ಸ್ನಲ್ಲಿ ಗೆದ್ದಿಟ್ಕೊಂಡು ಬಂದಿಲ್ಲ. ನಮ್ಮ ಏರಿಯಾದಲ್ಲಿ ಬಸವನಗುಡಿಯಲ್ಲಿ 1964ರಿಂದ ಒಂದು ಕನ್ನಡ ಮಾಧ್ಯಮ ಶಾಲೆ ನಡೀತಾ ಇತ್ತು. ಅದು ಶ್ರೀ ಕುಮಾರಸ್ವಾಮಿ ವಿದ್ಯಾಮಂದಿರ. ಅದಕ್ಕೆ ಸರ್ಕಾರ ಅನುದಾನ ಕೊಟ್ಟು ಜಾಗನೂ ಕೊಟ್ಟು ನಡೆಸ್ತಾ ಇದ್ದಂತಹ ಒಂದು ಕನ್ನಡ ಸರ್ಕಾರಿ ಮಾಧ್ಯಮ ಶಾಲೆ. ಏಕಾಏಕಿ ಈ ವರ್ಷ ಪ್ರವೇಶಾತಿಯನ್ನು ನಿರಾಕರಿಸ್ಬಿಟ್ಟಿದ್ದಾರೆ. ಇವ್ರಿಗೊಂದು ಪತ್ರ ಬರೆದಿದ್ದಾರೆ. ಏನಂತ, ನಾವು ಶಾಲೆಯನ್ನು ನಡೆಸೋಕ್ಕಾಗಲ್ಲ, ನಮ್ಮ ಹತ್ರ ಟೀಚರ್ಸ್ ಇಲ್ಲ, ಆಮೇಲೆ ನಮಗೆ ಸ್ಟೂಡೆಂಟ್ಸ್ ಕಮ್ಮಿ ಆಗ್ತಾ ಇದ್ದಾರೆ, ದಿನ ಸ್ಟೂಡೆಂಟ್ಸ್ ಕಮ್ಮಿ ಆಗ್ತಾ ಇದ್ದಾರೆ, ಹಾಗಾಗಿ ನಾವು ಆ ಶಾಲೆಯನ್ನು ಮುಗಿಸ್ತೀವಿ ಅಂತ ಇವ್ರು ಒಂದು ಪತ್ರ ಬರೆದಿದ್ದಾರೆ. ಮಾರ್ಚ್ ತಿಂಗಳಲ್ಲಿ ಮೇಲೆ ಇವರು ಒಂದು ಪತ್ರ ಬರೀತಾರೆ. ಏನಂತ, ಈ ರೀತಿಯಾಗಿ ನಿಮಗೆ ಎಷ್ಟು ಜನ ಸ್ಟೂಡೆಂಟ್ಸ್ ಕೊರತೆ ಆಗಿದೆ ಅಥವಾ ಬೇರೆ ಇದು ಟೀಚರ್ಸ್ ಏನು ಸಮಸ್ಯೆ ಇದೆ ಅದ್ರ ಬಗ್ಗೆ ನಮಗೆ ಮಾಹಿತಿ ಕೊಡಿ ಅಂತ ಬರೀತಾರೆ. ಅವ್ರು ಅದಕ್ಕೆ ಉತ್ತರ ಕೊಡಬೇಕಿತ್ತು ಇವ್ರಿಗೆ. ಆ ಪತ್ರಿಕೆ ಇವ್ರು ಉತ್ತರ ಕೊಟ್ಟಿಲ್ಲ. ಯಾರು ಶಾಲೆಯವರು ಉತ್ತರ ಕೊಡೋದಲ್ಲೇ ಈಗ ಏನು ಶಾಲೆಯ ಪ್ರವೇಶಾತಿ ಪ್ರಾರಂಭ ಆಯಿತು, ಒಬ್ಬರೇ ಒಬ್ರು ಸ್ಟೂಡೆಂಟ್ ಅನ್ನ ಅವರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ, ಅಂದ್ರೆ ಪ್ರವೇಶಾತಿನೇ ತಗೊಂಡಿಲ್ಲ. 70 ಮಕ್ಕಳು ಓದ್ತಾ ಇರುವಂತದ್ದು ಇವ್ರಿಗೆ ಕೊಟ್ಟಿರುವಂತ ಲೆಟ್ರು ನಾವು ಕೇಳಿರೋದಂತ 70 ಮಕ್ಕಳು. ಇವ್ರು ಹೇಳ್ತಾರೆ ಈ ಪತ್ರದಲ್ಲಿ ಇರುವಂತದ್ದು ದಿನೇ ದಿನೇ ಕನ್ನಡ ಮಾಧ್ಯಮಕ್ಕೆ ಮಕ್ಕಳು ಕಮ್ಮಿ ಆಗ್ತಾ ಇದ್ದಾರೆ ಅಂತ ಹೇಳ್ತಾರೆ. ಇಲ್ಲಿ 70 ಮಕ್ಕಳು ಓದ್ತಾ ಇದ್ದಾರೆ. ಆಯ್ತಾ, ನಾವೇನ್ ಕೇಳ್ತಾ ಇದೀವಿ, ಈಗ ಶಾಲೆ ಪ್ರಾರಂಭ ಹೋಗಿತ್ತು, ಸರ್ಕಾರನೇ ಅಧಿಕೃತವಾಗಿ ಘೋಷಣೆ ಮಾಡ್ತು ಎಲ್ಲಾ ಮಾಧ್ಯಮ ಶಾಲೆಗಳು ಪ್ರಾರಂಭವಾಗಿದ್ದಾವೆ ಅಂದ್ಬಿಟ್ಟು ಗುರುವಾರ ಒಂದು ಕಾರ್ಯಕ್ರಮವನ್ನು ಇಟ್ಟು, ಯಾರು ಸಿದ್ದರಾಮಯ್ಯನವರೇ ಬೆಂಗಳೂರಿನಲ್ಲಿ ಒಂದು ಕಾರ್ಯಕ್ರಮ ಅಟೆಂಡ್ ಮಾಡಿ ಶಾಲೆ ಪ್ರಾರಂಭ ಆಯಿತು. ಈಗ ಮಕ್ಕಳು ಅತಂತ್ರ ಆಗಿದ್ದಾರೆ. ಏನ್ ಹೇಳುತ್ತೆ ಸರ್ಕಾರ, ಯಾವ ಒಬ್ಬ ಹುಡುಗನು ಯುವಕರು ಶಾಲೆಯಿಂದ ವಂಚಿತ ಆಗಬಾರ್ದು ಅಂತ. ನಮ್ಗೆ ಏನಂತೆ, ಅಲ್ಲಿ ಹೋಗ್ತಾರೆ, ದಿನನಿತ್ಯ ಮಕ್ಕಳು ಶಾಲೆಗೆ ಹೋಗ್ತಾ ಇದ್ದಾರೆ. ಇವರೇ ಬೇರೆ ಸ್ಕೂಲ್ನ ರೆಫರ್ ಮಾಡ್ತಾ ಇದ್ದಾರೆ. ಇಲ್ಲ, ನಾವು ಶಾಲೆನ ಓಪನ್ ಮಾಡ್ತಾ ಇಲ್ಲ, ಕನ್ನಡ ಮಾಧ್ಯಮ ಇಲ್ಲ, ಮುಚ್ಚಿದೀವಿ ಅಂತ ಹೇಳಿ ಅಲ್ಲಿರುವಂತಹ ಸಂಸ್ಥೆ ಇವರು ಆಡಳಿತ ಮಂಡಳಿಯವರು ಮಕ್ಕಳುಗಳಿಗೆ ಮತ್ತು ಅವ್ರ ಪೋಷಕರಿಗೆ ದಿಕ್ ತಪ್ಪಿಸುವಂತ ಕೆಲಸ ಆಗ್ತಾ ಇದೆ. ನಾವೇನ್ ಕೇಳ್ತಾ ಇದೀವಿ, ಇದನ್ನ ಯಾಕೆ ಹಿಂಗಾಗಿದೆ ಅದನ್ನ ಕ್ರಮ ವಹಿಸಿ. ಯಾಕಂದ್ರೆ ಟೈಮ್ ಆಗ್ತಾ ಇದೆ. ಎಷ್ಟೋ ಮಕ್ಕಳು ಆಮೇಲೆ ಕನ್ನಡ ಮಾಧ್ಯಮದಲ್ಲಿ ಹೋಗ್ತಾರೆ. ಮಕ್ಕಳು ಇವತ್ತು ಸ್ಕೂಲ್ ಹೋಗಿದ್ರೆ ಸಾಕು, ರಜಾ ಹಾಕೊಂಡು ಓಡಾಡ್ಕೊಂಡು ಇರ್ತಾರೆ, ಆಟ ಆಡ್ತಾ ಇರ್ತಾರೆ. ಆಮೇಲೆ ಮೇಡಮ್ ಅವರು ಒಂದು ಹೇಳ್ತಾ ಇದ್ದಾರೆ, ನಾವು ಇವ್ರು ಬಂದು ದೌರ್ಜನ್ಯ ಮಾಡ್ತಾ ಇದೀವಿ, ಇನ್ನೊಂದು ಮಾಡ್ತಾ ಇದೀವಿ ಅಂತ, ಲೈವ್ ಮಾಡ್ತಾ ಇದೀವಿ ಅಂತ. ಯಾವ ಕೋರ್ಟ್ ಹೇಳಿದೆ ನಿಮ್ಗೆ ಗೊತ್ತಿರ್ಬೋದು. ಕೋರ್ಟ್ ಅಲ್ಲೇನೆ ಈಗಿನ ಚೀಫ್ ಜಸ್ಟಿಸ್ ಏನು ಟ್ರಾನ್ಸ್ಫರ್ ಆದ್ರಲ್ಲ ಹೈಕೋರ್ಟ್ ಇಂದ, ಕೃಷ್ಣ ದೀಕ್ಷಿತ್ ಅಂತ ಕಾಣುತ್ತೆ, ಅವ್ರು ಹೇಳಿದ್ರು. ಯಾರು ಹೇಳಿದ್ದಾರೆ ವಿಡಿಯೋ ಮಾಡಬಾರ್ದು ಅಂತ ಎಲ್ಲಿ ಹೇಳಿದ್ದಾರೆ?
ನಾವೇನು ವಿಡಿಯೋ ಮಾಡ್ತಾ ಇದೀವಿ, ವಿಡಿಯೋ ಏನ್ ಕಾರಣ ಅಂದ್ರೆ ಈಗ ಇವರೆಲ್ಲ ಹೇಳಿದ್ರಲ್ಲ ಪಾಪ ಮೇಡಮ್ ಅವ್ರು ಧಕ್ಕೆ ತಂದ್ವಿ ಇನ್ನೊಂದು ತಂದ್ವಿ, ಸಾಕ್ಷಿ ನಮ್ಮ ಹತ್ರನೇ ಇರುತ್ತೆ. ಆ ತರದ್ದು ಏನಾದ್ರು ಆಗಿದ್ರೆ ಕೈ ಮುಗಿದು ಕೇಳ್ಕೊತೀವಿ ಮೇಡಮ್, ನಿಮ್ ಧಕ್ಕೆ ಏನಾದ್ರು ನಾವು ತಂದಿದ್ರೆ ನಿಜವಲ್ಲ ಅದೇನಿದೆ ಕಾನೂನು ಕ್ರಮ ಜರುಗಿಸ್ತೀವಿ. ಆ ಕಾರಣಕ್ಕೆ ನಾವು ವಿಡಿಯೋ ಮಾಡೋದು, ಆಮೇಲೆ ಅದೆಲ್ಲೂ ಇಲ್ಲ. ರಿಕ್ವೆಸ್ಟ್ ಕೊಟ್ಟಿದ್ದೀರಾ? ಅಲ್ಲ ರಿಕ್ವೆಸ್ಟ್ ಅಲ್ಲ, ಇವಾಗ ಇವರೇ ಕನ್ನಡ ಮಾಧ್ಯಮ ಇವರೇ ರಿಕ್ವೆಸ್ಟ್ ಕೊಡೋಂಥದ್ದೇನು ನಾವು ಹೇಳಿದೀವಿ. ಇಷ್ಟೊತ್ತಿಗೆ 3 days ಆಯ್ತು, ಅಂದ್ರೆ 3 ದಿನ ಆಯ್ತು. ಏನಾಗಿದೆ ಅನ್ನೋದನ್ನ ನಮ್ಗೆ ಹೇಳ್ಕೊಟ್ಟಿದ್ರೆ ನಾವು ಬರ್ತಿದ್ವಾ? ನಾವು ಬಂದಿದೀವಿ, ಲೆಟರ್ ಕೊಟ್ಟಿದ್ದೀವಿ, ಈ ತರ ಆಗಿದೆ, ನಾವು ವಿಸಿಟ್ ಮಾಡಿದೀವಿ, ನಾನು ಹೇಳ್ಬಿಟ್ಟು ಹೋಗಿದ್ದೆ. ವಿಸಿಟ್ ಮಾಡಿದಂತ ಸಂದರ್ಭದಲ್ಲಿ ನಾವು ಬರ್ತಿದ್ವಿ, ಯಾಕಂದ್ರೆ ಎಲ್ಲ ಅಲ್ಲಿ ಓದಿದಂತ ಹಳೆ ಸ್ಟೂಡೆಂಟ್ಸ್. ನಾವ್ ಇಲ್ಲಿ ಬಂದು ಇವ್ರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ನಾವು ಇನ್ನೊಂದ ಮಾಡಕ್ಕಾಗತ್ತಾ? ಶಾಲೆ ಮುಖ್ಯ ಅಷ್ಟೇ, ಶಾಲೆ ಉಳಿಬೇಕು. ಇವತ್ತಲ್ಲಿ 8 ರಿಂದ 10ನೇ ತರಗತಿವರೆಗೂ ಇದೆ, ಅದಕ್ಕೆ ಅಡ್ಮಿಷನ್ಸ್ ನಡೀತಾ ಇದೆ. ಅದು ಇಂಗ್ಲಿಷ್ ಇದೆ, ಇಂಗ್ಲಿಷ್ ಮೀಡಿಯಂ ನಡೆಸ್ತಾ ಇದ್ದಾರೆ, PUC ಇದೆ, ಫಾರ್ಮಸಿಟಿ ಇದೆ. 1 ರಿಂದ 7ಕ್ಕೆ ಅವ್ರಿಗೆ ಸಮಸ್ಯೆ ಆಗ್ತಾ ಇದೆ. ಯಾಕಂದ್ರೆ ಕನ್ನಡ ಮಾಧ್ಯಮ ದುಡ್ಡು ಬರಲ್ಲ, ಡೊನೇಷನ್ಸ್ ಕೊಡಲ್ಲ, ಅದಕ್ಕೆ ಅವ್ರಿಗೆ ಸಮಸ್ಯೆ ಆಗ್ತಾ ಇದೆ. ನಾವ್ ಇದಕ್ಕೆ ಏನ್ ಹೇಳ್ತಾ ಇದೀವಿ, ಈಗ ಅಟ್ಲೀಸ್ಟ್ 4-5 ದಿನ ಆಗೋಯ್ತು, 10-15 ಮಕ್ಕಳು ಹೋಗಿದ್ದಾರೆ, ಇವರೇ ಕರ್ಕೊಂಡು ಬೇರೆ ಶಾಲೆಯಲ್ಲಿ ಅಡ್ಮಿಷನ್ ಮಾಡಿಸ್ತಾ ಇದ್ದಾರೆ. ಅದಕ್ಕೆ ನಮ್ಮ ಹತ್ರ ದಾಖಲೆ ಇದೆ. ಅದಕ್ಕೆ ಇವ್ರು ಏನ್ ಹೇಳ್ತಾರೆ, ಹೆಂಗೋ ಮಕ್ಕಳು ಓದಿದ್ರೆ ಸಾಕು ಅನ್ನೋದಲ್ಲ, ಇದು ಸರ್ಕಾರ ಕೊಟ್ಟಿರುವಂತದ್ದು ಜಾಗ. ಏನು ಕೊಡ್ತು ನಿವೇಶನ? 70 ವರ್ಷದಿಂದ ಇರುವಂತ ಶಾಲೆ ಏಕಾಏಕಿ ಕೊಟ್ಟಿರೋದೇನೆ ಕನ್ನಡ ಮಾಧ್ಯಮ ನಡೆಸ್ತೀವಿ ಅಂತ. ಏಕಾಏಕಿ ಅವ್ರು ಇಷ್ಟ ಬಂದಂಗೆ ಆಡಳಿತ ಮಂಡಳಿಯವ್ರು ಯಾರು ಕೂತ್ಕೊಂಡು ಅವ್ರು ಇಷ್ಟ ಬಂದಂಗೆ ಬರ್ಕೊಂಡು ಕ್ಲೋಸ್ ಮಾಡ್ತಾ ಇದೀವಿ ಅಂತ ಹೇಳಿ ಇವ್ರು ಇನ್ನೂ ಅನುಮತಿ ಕೊಟ್ಟಿಲ್ಲ. ನಾವ್ ಹೇಳ್ತಾರೆ ನೀವು ಅನುಮತಿ ಕೊಟ್ಟಿಲ್ಲ ಅಲ್ವಾ? ಈಗ ಹೆಂಗ ಅವರು ಅಡ್ಮಿಷನ್ಸ್ ನ ರಿಜೆಕ್ಟ್ ಮಾಡ್ತಾ ಇದ್ದಾರೆ, ಯಾಕೆ ಅವ್ರು ತಗೋತಾ ಇಲ್ಲ? ಇದು ಉತ್ತರ ಕೊಡೋದಕ್ಕೆ ಏನ್ ಸಮಸ್ಯೆ? ಲಿಖಿತವಾಗಿ ಕೊಡ್ತೀವಿ, ಸರಿ ಯಾವ ಕೊಡ್ತಾರೆ? ಇನ್ನೊಂದು ತಿಂಗಳು ಬಿಟ್ಟು ಕೊಡ್ತಾರಾ? 2 ತಿಂಗಳು ಬಿಟ್ಟು ಕೊಡ್ತಾರಾ? ಇವರೇ ಬಂದಿರೋ ಪತ್ರ 14/5 ಇವ್ರು ಬರ್ದಿದ್ದಾರೆ, ಶಾಲೆ ಪ್ರಾರಂಭ ಆಗೋಯ್ತು. ಅಟ್ಲೀಸ್ಟ್ ಇದಕ್ಕೊಂದು ಫಾಲೋ ಅಪ್ ಲೆಟರ್ ಬರೀಬೇಕಿತ್ತಲ್ವಾ? ನಾ ಬಂದು ಹೇಳಿದ್ಮೇಲೆ ಬರ್ದಿರೋ ತರ ಕಾಣುತ್ತೆ. ಇದಕ್ಕೆ ಏನಾಯ್ತು ಅನ್ನೋದು ಉತ್ತರ ಪಡ್ಕೊಂಡಿದ್ದಾರೆ ಇವರು. ನೀವು ಈ ತರ ಕೊಟ್ಟಿದ್ದೀರಾ, ಆದ್ರೆ ಮೊದಲು ನೀವು ಶಾಲೆಯನ್ನ ಪ್ರಾರಂಭಿಸಿ ಪ್ರವೇಶಾತಿಗಳನ್ನ ಶುರು ಮಾಡಿ ಅಂತ ಹೇಳ್ಬೇಕಲ್ವಾ? ಹೇಳ್ಬೋದಿತ್ತಲ್ವಾ? ಈಗ ನಾವು ನೀವೆಲ್ಲ ಕನ್ನಡ ಮಾಧ್ಯಮದಲ್ಲಿ ಓದೇ ಬಂದಿರುವಂತದ್ದು. ಇವರು ಸಹ ನಾವ್ ಏನ್ ಕೇಳ್ತಾ ಇದೀವಿ, ಯಾಕೆ ಈ ತರ ಆಗ್ತಾ ಇದೆ? ಯಾರೇ ಬಂದು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಯಾರೋ ಎಲ್ಲೋ ನಿಂತ್ಕೊಂಡು ಹೇಳ್ತಾರೆ ಕನ್ನಡ ಹೆಂಗ್ ಹುಡ್ತು ಅಂತ ಹೇಳ್ತಾನೆ ಅವನು. ಅವ್ನಿಗೇನ್ ಗೊತ್ತಿದೆ? ಇನ್ನೊಬ್ಬ ಬರ್ತಾನೆ ಭಯೋತ್ಪಾದಕರು ಅಂತಾನೆ ಕನ್ನಡ ಅಂದಿದ ತಕ್ಷಣ. ಅವ್ನು ಯಾರೋ ಬರ್ತಾನೆ ತುಪ್ಪಿ ಹೊಡಿತಾನೆ, ಅವ್ನು ಯಾರೋ. ಇದೆಲ್ಲ ದಿನ ನೋಡ್ತಾ ಇದ್ದೀವಿ. ಅಂತದ್ರಲ್ಲಿ ನಾವು ಶಿಕ್ಷಣ ಸಂಸ್ಥೆಯಲ್ಲಿ ನಮ್ ಕನ್ನಡ ಮಾಧ್ಯಮ ನಡೆಸಲಿ ಅಂತ ಕೊಟ್ಟಿರುವಂತ ಜಾಗ, ಅದು ಕೊಡ್ತಾ ಇರುವಂತಹ ಅನುದಾನ, ಇದನ್ನೆಲ್ಲ ಸದ್ಬಳಕೆ ಮಾಡ್ಕೊಳ್ಳೋದು ಬಿಟ್ಬಿಟ್ಟು ಇವಾಗ ಮುಚ್ತಾವೆ ಇದ್ರೆ ಹೆಂಗೆ? ನಾವ್ ಇದು ಕೇಳಿರೋದೇನ ತಪ್ಪಿದ್ಯಾ? ಏನ್ ಕೇಳ್ತಾ ಇದೀವಿ ಅನ್ನೋದನ್ನ ಹೇಳ್ಬಿಟ್ರೆ ಸಾರ್ವಜನಿಕವಾಗಿ. ಯಾಕೆಂದ್ರೆ ಇವತ್ತು ಇವ್ರು ಏನಾದ್ರು ಅನ್ಕೊಂಡಿರ್ಬೋದು, ನಾವು ಕೇಳ್ತಾರೆ ಸಾರ್ವಜನಿಕವಾಗಿ. ಕಮಿಷನರ್ ಹತ್ರ ಹೋದಾಗ್ಲೂ ಅವ್ರ ಹತ್ರನೇ ನಿಂತು ಲೈವ್ ಮಾಡಿದೀವಿ, ಯಾಕೆ ಸ್ವಾಮಿ ಹಿಂಗ್ ಆಗ್ತಾ ಇದೆ, ಏನ್ ಕೊರತೆ ಆಗ್ತಾ ಇದೆ? ಅವ್ರು ಹೇಳ್ತಾರೆ ಏನು ಕೊರತೆ ಇಲ್ಲ ಅಂತ. ಇಲ್ಲಿ ಯಾರೋ ನಮ್ಗೊಬ್ರು ಮಾಹಿತಿ ಕೊಡ್ತಾರೆ, 30 ವರ್ಷ 25-30 ವರ್ಷ ಆಯ್ತು ಶಿಕ್ಷಕರನ್ನ ನೇಮಕಾತಿಗಳನ್ನ ಮಾಡ್ಕೊಂಡು. ಈ ವ್ಯವಸ್ಥೆ ಜನ ತಿಳಿಸ್ಬೇಕಲ್ವಾ? ಕೋಟ್ಯಾಂತರ ಲಕ್ಷಾಂತರ ರೂಪಾಯಿ ಡೊನೇಷನ್ ಕಲೆಕ್ಟ್ ಮಾಡ್ತಾ ಇದಾರೆ. ಹೇಳ್ತಾ ಹೋದ್ರೆ 1000 ಇದೆ ಮೇಡಮ್. ಇದೇ ಕ್ಷೇತ್ರದಲ್ಲೇ ನೀವೇನು ನಿಮ್ ರೂಲ್ಸ್ ಏನ್ ಹೇಳುತ್ತೆ? ಶಾಲೆಯಲ್ಲಿ ಬುಕ್ಸ್ ಕೊಡಂಗಿಲ್ಲ, ಶಾಲೆಯಲ್ಲಿ ಬ್ಯಾಗ್ ಕೊಡಂಗಿಲ್ಲ, ಶಾಲೆಯಲ್ಲಿ ಬಟ್ಟೆ ಕೊಡಂಗಿಲ್ಲ, ಅದು ನಡೀತಾ ಇದೆ. ನಾವು ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಾವಿವತ್ತು ಬಂದಿರೋ ವಿಚಾರ ಇದನ್ನ ಹೇಳ್ಬಿಟ್ಟಿದ್ರೆ ನೀವು ಇದೆಲ್ಲ ಬರ್ತಾ ಇರ್ಲಿಲ್ಲ. ಯಾವ್ಯಾವ ಶಾಲೆಯಲ್ಲಿ ನಿಮ್ಮ ವಲಯಕ್ಕೆ ಬರುವಂತಹ ಎಷ್ಟು ಶಾಲೆಗಳಲ್ಲಿ ನೀವು ವಿಸಿಟ್ ಮಾಡಿ ಅದನ್ನ ತಪ್ಪಿಸಿದೀರಾ? ಅದೆಲ್ಲ ಬರುತ್ತಲ್ವಾ? ಅದಾಗಬಾರ್ದು ಮೇಡಮ್. ಬುಕ್ಸ್ ಕೊಡ್ತಾ ಇದಾರೆ, ಬ್ಯಾಗ್ ಕೊಡ್ತಾ ಇದಾರೆ, ಶೂ ಇಲ್ಲೇ ತಗೋಬೇಕು ಅಂತ ಇದಾರೆ, ಸಾಕ್ಸ್ ತಗೋಬೇಕು ಅಂತ ಇದಾರೆ, ಬೆಲ್ಟು ಟೈ. ಒಬ್ರು ಟೀಚರ್ ಇಟ್ಬಿಟ್ಟು ಒಂದು ಟೈ ಬೆಲ್ಟು ಕೊಟ್ಟು 100 ರೂಪಾಯಿ ಕೊಡಿ ಅಂತ ಇದಾರೆ ಶಾಲೆ ಒಳಗಡೆ. ಅದೆಲ್ಲ ಮಾಡೋದಿದ್ಯಾ? ಇದೆಲ್ಲ ಇದೆ. ನಾವು ಬಂದಿರೋ ವಿಚಾರ ಇದು ನೀವು ನಮ್ಗೆ ಸ್ಪಷ್ಟತೆ ಕೊಟ್ಬಿಟ್ಟಿದ್ರೆ ಈ ವಿಚಾರ ಎಲ್ಲ ಬರ್ತಾ ಇರ್ತಿಲ್ಲ. ಏನೇಳಿ ಇಲ್ಲಿ ಆಗ್ತಾ ಇದ್ದಂತ ಅಕ್ರಮ ಅನ್ಯಾಯಗಳಾಗ್ತಾ ಇದ್ದಾರೆ. ಖಾಸಗಿ ಶಾಲೆಯವರು ನಡೆಸ್ತಾ ಇದ್ರಲ್ಲ, ಆಮೇಲೆ ಫೀಸ್ ಲಿಸ್ಟ್ ಬೋರ್ಡ್ ಹಾಕಿರ್ಬೇಕಿತ್ತು. ಏನೇಳಿ ಬೋರ್ಡ್ ಹಾಕ್ಬೇಕಿತ್ತು. ಯಾವ್ದಾದ್ರು ಒಂದು ಶಾಲೆ ನಿಮ್ಮಲ್ಲಿದ್ದಾರೆ, ಒಂದೇ ಒಂದು ಖಾಸಗಿ ಶಾಲೆ ಅವರ ಅಡ್ಮಿಷನ್ ಡೊನೇಷನ್ ಇಷ್ಟು ಫೀಸು ಅನ್ನೋದನ್ನ ಹಾಕಿದಾರ? ಇದನ್ನೆಲ್ಲ ನೀವು ಪರಾಮರ್ಶೆ ಮಾಡ್ಕೋಬೇಕು. ಹೌದಲ್ವಾ? ನಾವೇನ್ ತಪ್ಪು ಕೇಳ್ತಾ ಇದೀವ ಸರಿ ಕೇಳ್ತಾ ಇದೀವ ಅನ್ನೋದನ್ನ ಯೋಚನೆ ಮಾಡಿ. ನನಗೇನು ಆಗ್ಬೇಕಾಗಿಲ್ಲ. ಈಗ ಶಾಲೆ ಮುಚ್ಚಿದ್ರು ನಮ್ಗೆ ನಷ್ಟ ಇಲ್ಲ, ನಿಮ್ಗೂ ನಷ್ಟ ಇಲ್ಲ. ಪಾಪ ಸರ್ಕಾರ ಸಂಬಳ ಕೊಡುತ್ತೆ, ಆಗುತ್ತೆ. ನಾವು ಮಾಡಿದೀವಪ್ಪ, ನಾವು ನ್ಯಾಯ ಕೇಳಿದೀವಿ, ಪಡ್ಕೊಳಕ್ಕಾಗ್ಲಿಲ್ಲ, ಇಂಥ ವ್ಯವಸ್ಥೆ ನಾವು ಬದುಕ್ತಾ ಇದೀವಿ ಅಂತ ಹೇಳಿ ಜನರು ತಿಳಿಸ್ತೀನಿ, ಕೈ ಮುಗ್ದು ಹೋಗ್ತೀನಿ. ಅರ್ಥ ಆಯ್ತಾ ಮೇಡಮ್? ನೀವು ಕೇಳಿರೋ ಸ್ಪಷ್ಟತೆ ಯಾವ್ದು ಇಲ್ವಲ್ಲ, ಎಲ್ಲ ನಮಗೂ ಇದೆ. ಅದನ್ನೇ ನಾವು ಮಾಡ್ತಾ ಸರಿ, ಒಂದೇ ಒಂದು ಅದನ್ನ ಏನ್ ಗೊತ್ತಾ, ಕೇಳೋದಕ್ಕೆ ಒಂದು ಸೌಜನ್ಯವಾದ. ಸರಿ, ಇವಾಗ ಒಂದೇ ಒಂದು ನಿಮಿಷ ಕರೆಕ್ಟ್. ಈಗ ಈ ವಿಡಿಯೋನ ಎಂಡ್ ಮಾಡಿ ಫಸ್ಟ್ ಇಂದ ನಿಮ್ಗೆ ತೋರಿಸ್ತೀನಿ. ಈ ವಿಚಾರ ಬಿಟ್ಟು ನಾನು ಏನಾದ್ರು ಬೇರೆ ಕೇಳ್ಬಿಟ್ಟಿದ್ರೆ ನಿಮ್ಗೆ ನೀವ್ ಹೇಳಿದ್ರೆ ನಾನು ಹೇಳ್ಕೊಡ್ತೀನಿ. ಇಷ್ಟೇ ವಿಚಾರ ಬಿಟ್ಟು ಬೇರೆ ಏನಾದ್ರು ನಿಮ್ಗೆ ಕೇಳ್ಬಿಟ್ಟಿದ್ರೆ ನೀವ್ ಹೇಳಿದ್ರಲ್ಲ ನನ್ನ ತೇಜವಾದ ಅಷ್ಟು ವಿಚಾರನ 2 ಮಾತಲ್ಲೂ ಕೇಳ್ಬೋದು, ಪತ್ರದಲ್ಲೂ ಕೇಳಿದ್ದೀರಿ. ನಾನು ಅದನ್ನ ಸ್ಪಷ್ಟವಾಗಿ ಪತ್ರ ಕೊಡ್ಸಿರೋದು ಇಷ್ಟೊಂದು ಇದನ್ನ ಮಾಡುವಂತ ಅವಶ್ಯಕತೆ ಇರಲಿಲ್ಲ.
ಮೇಡಮ್ ಖಂಡಿತ ಇದೆ. ನೀವು ಸಿಕ್ಕಿದ್ರೆ ಅಥವಾ ನೀವು ಸ್ಪಷ್ಟತೆ ನಿಮ್ಗೆ ಫೋನಲ್ಲೇ ಕೊಟ್ಬಿಟ್ಟಿದ್ರೆ, ಇಲ್ಲ ನಾನು ಸ್ಕೂಲ್ ವಿಸಿಟ್ ಮಾಡಿದ್ದೆ, ಇಲ್ಲ ಮಾಡ್ತೀನಿ ಅಂತ ಒಂದು ಹೇಳಿದ್ರೆ ನಮ್ಗೆ ಇದಾಗ್ತಾ ಇರ್ಲಿಲ್ಲ. ಎಲ್ಲ ಪ್ರೊಸೀಜರು ಆಗ್ತಾ ಇದೆ. ಅದನ್ನ ನಿಮ್ಗೆ ಹೇಳ್ಬೇಕು ಅಂತಂದಾಗ ನಾವು ಕೂಡ ಒಂದು ಪತ್ರ ಮುಖೇನ ಹೇಳ್ಬೇಕು. ಅದನ್ನು ಸುಮ್ಮನೆ ಏನೋ ಮೇಡಮ್ ಈಗ ನಾನು ಹೇಳ್ತೀನಿ, ಸರಿ ಸರಿ ನೀವೇನಾದ್ರು ನಾನು ಕ್ವಶನ್ ಕೇಳ್ತಾ ಹೋಗ್ತೀನಿ, ನೀವು ಉತ್ತರನೇ ಪತ್ರದಲ್ಲೇ ಕೊಟ್ಕೊಳ್ಳಿ. ಪತ್ರದಲ್ಲೇ ಈಗ 55 ಮಕ್ಕಳು ಈಗ ಏನ್ ಕೇಳಿದ್ದೀರಿ ಅದು ಖಂಡಿತ ಉತ್ತರ ಕೊಡ್ತೇವೆ. ಈಗ 55 ಮಕ್ಕಳಲ್ಲಿ ಸ್ಕೂಲ್ ಅವ್ರು ಹೇಳ್ತಾರೆ, ಯಾಕಂದ್ರೆ ಡೊನೇಷನ್ ಇದು ಅಡ್ಮಿಷನ್ ಸ್ಟಾರ್ಟ್ ಆಯ್ತು, ಅಡ್ಮಿಷನ್ ಇವರೇ ರಿಜೆಕ್ಟ್ ಮಾಡಿ ಕಳಿಸ್ತಾ ಇದಾರೆ. ನಾಳೆ ದಿನ 15 ಜನ ಮಕ್ಕಳು ಬಂದ್ರು ಅಂತಾರೆ, ಇಲ್ಲ 5 ಮಕ್ಕಳು ಬಂದ್ರು ಅಂತಾರೆ. ಅದನ್ನು ನೀವು ಒಪ್ಕೊಂಡ್ಬರ್ಬೇಕಾಗುತ್ತೆ. ಅದೇ ಸತ್ಯ. ನ್ಯಾಷನಲ್ ಆಗಂತದ್ದು ಇದೆ. ಏನಾಗುತ್ತೆ ಹೇಳಿ, ನ್ಯಾಯ ಸಿಗಲ್ಲ. ನ್ಯಾಯ ಕೊಡುವಂತವ್ರು ಸರಿಯಾಗಿತ್ತು, ಹೌದು ಇವ್ರು ಕೇಳ್ತಾ ಇರುವಂತ ಕ್ವಶನ್ಸ್ ಕರೆಕ್ಟ್ ಆಗಿದೆ, ಇದಕ್ಕೆ ನಾನು 55 ಮಕ್ಕಳಿಗೆ ಭವಿಷ್ಯ ಹಾಳಾಗಬಾರ್ದು ಅಂತ ಹೇಳ್ತಿದ್ರೆ ನೀವು ಅದನ್ನ ಹೇಳ್ತಿದ್ರಿ. ಇವತ್ತು ನಾಳೆ ಹೇಳ್ತಾರೆ, ಶಾಲೆ ಆಡಳಿತ ಮಂಡಳಿ ಒಂದು ಹೇಳುತ್ತೆ, ನನಗೆ ಗೊತ್ತಿದೆ, ಅದೇ ಉತ್ತರನೇ ಇರುತ್ತೆ. ಯಾರು ಬಂದಿಲ್ಲ ನೋಡಿ, ಮಕ್ಕಳೇ ಬಂದಿಲ್ಲ ಶಾಲೆಗೆ ಅಡ್ಮಿಷನ್ ಅಂತ ಹೇಳ್ತಾರೆ, ಮುಗಿದೋಯ್ತು. ಇಷ್ಟಕ್ಕೆ ನಾವು ಇಷ್ಟೆಲ್ಲ ಕೇಳಬೇಕು. ಆಯ್ತಾ ಮೇಡಮ್? ನಮ್ಗೇನು ಇಲ್ಲಿ ನೀವು ಹೇಳದಂಗೆ ಭಾರತೀಯ ನ್ಯಾಯ ಸಮಿತಿ ಏನ್ ಹೇಳುತ್ತೆ ಅನ್ನೋದು ಗೊತ್ತಿದೆ, ದಂಡ ಸಮಿತಿ ಏನ್ ಹೇಳುತ್ತೆ ಅನ್ನೋದು ಗೊತ್ತಿದೆ, ಹಿಂದೆ 353 ಅನ್ನೋದಿದೆ. ಮುಂಚೆ ಇವಾಗ 353 ಇಲ್ಲ, ಇನ್ನೂ ಸೆಕ್ಷನ್ ಬಂದಿದೆ. 353 ಏನ್ ಹೇಳುತ್ತೆ ಅಂದ್ರೆ, ಸರ್ಕಾರಿ ನೌಕರರಿಗೆ ನೀವು ಹೇಳಿದ್ರಲ್ಲ ಅಡ್ಡಿಪಡಿಸೋದು ಅಂತ, ಆ ಕಾನೂನಲ್ಲೇ ಏನೇನಿದೆ ಅನ್ನೋದಿದೆ. ಆ ತರದ್ದೆಲ್ಲ ಮಾನದಂಡಗಳಾದ್ಮೇಲೆ 353 ಅಟ್ರಾಕ್ಟ್ ಆಗೋದು, ನನ್ನನ್ನ ಏನೋ ತಪ್ಪಿತಸ್ತಾರೆ ಶಿಕ್ಷೆ ಆಗೋದು, ಕೋರ್ಟ್ಗೆ ಹೋಗೋದು, ಜೈಲಿಗೆ ಹೋಗೋದು, ಇನ್ನೊಂದಾಗುತ್ತೆ. ಆ ತರದ್ ನಾವೇನು ಮಾಡಿಲ್ಲ. ನಿಮ್ಗೆ ನಾವು ಕೇಳ್ತಾ ಇರೋದಂತ ಇದಕ್ಕೆ ಆಗ್ತಾ ಇದೆ. ಕೊನೆಗೆ ಏನಾಗುತ್ತೆ ಅನ್ನೋ ಉತ್ತರನೂ ಇದೇ ಇದೆ. ಆ ಉತ್ತರ ನಮ್ಗೆ ಕೊಡಬೇಡಿ. ನೀವು ಏನೇ ಶಾಲೆಗೆ ಪ್ರವೇಶಕ್ಕೆ ಯಾರು ಮಕ್ಕಳೇ ಬಂದಿಲ್ಲ ಅನ್ನೋ ಉತ್ತರ ಕೊಡಬೇಡಿ. ಕನಿಷ್ಠ ಪಕ್ಷ ನೀವು BEO ಆಗಿ ಜಯಲಕ್ಷ್ಮಿ ಅವರು ಅಟ್ಲೀಸ್ಟ್ ಆ ಶಾಲೆಯನ್ನ ನೀವು ಇರೋವರೆಗೂ ಮುಂದುವರ್ಸಕ್ ಮಾಡಿ. ಕನ್ನಡ ಮಾಧ್ಯಮ ಅದು ನಿಮಗಿರೋದು. ಅದೊಂದು ಮಾಡಿ. ಬಂಧುಗಳೇ, ಇಷ್ಟೊತ್ತು ನೋಡಿದ್ರೆ ಏನು BEO ಜಯಲಕ್ಷ್ಮಿ ಅವರು ಪಾಪ ಉತ್ತರನೇ ಕೊಡಲ್ವಂತೆ. ಬೇಡ, ನಮಗೆ ಅವ್ರ ಉತ್ತರ ಪಡ್ಕೋಬೇಕು ಅಥವಾ ಅವ್ರ ಹತ್ರ ಏನೋ ಸಿಗುತ್ತೆ ಅನ್ನೋದಕ್ಕೆ ಕಾರಣಕ್ಕೆ ನಾವು ಇಲ್ಲಿ ಬಂದಿಲ್ಲ. ಈ ರೀತಿ ಕನ್ನಡ ಮಾಧ್ಯಮ ಶಾಲೆಗಳು ಮುಚ್ಚಬಾರ್ದು, ಗೊತ್ತಿದ್ದು ನಮ್ಮ ಕಣ್ಣು ಮುಂದೆ ಕಾಣಿಸ್ತಾ ಇದೆ. ಈ ರೀತಿ ಆಗಬಾರ್ದು ಅನ್ನೋ ಉದ್ದೇಶದಿಂದ ಕೊನೆ ಪಕ್ಷ ಏನು ಕಾನೂನಲ್ಲಿ ಅವಕಾಶ ಇದೆ, ನಿಮ್ಗೆ ಏನು ಅವಕಾಶ ಇದೆ ಅದ್ರ ಪ್ರಕಾರನಾದ್ರೂ ನಡ್ಕೊಳ್ಳಿ ಅನ್ನುವಂಥದ್ದನ್ನ ನಾವು ಹೇಳಿದ್ದು. ಈಗ ಅವ್ರಿಗೆ ಬಿಟ್ಟಿರುವಂಥದ್ದು ಆ ಶಾಲೆನ ಪುನರಾರಂಭಿಸ್ತಾರೋ ಅಥವಾ ನಾವು ಇನ್ನು ಮುಂದಕ್ಕೆ BEO ಹತ್ರ ಏನೂ ಆಗ್ತಾ ಇಲ್ಲ ಅಂದಮೇಲೆ DDPIಗೆ ಹೋಗ್ಬೇಕು, ಕಮಿಷನರ್ ಹತ್ರ ಹೋಗ್ಬೇಕು, ಆ ಕೆಲಸವನ್ನು ನಾವು ಮಾಡ್ತೀವಿ. ನಮಸ್ಕಾರ.